ನಮಸ್ಕಾರ. ಇದು ಡಾಕ್ಟರ್ ಅಬ್ರಹಾಂ ಜೋಸೆಫ್ ಮನಿ ಮ್ಯಾಟ್ರಸ್ನಿಂದ. ಇವತ್ತು ನಾವು ಇಂಟ್ರೊಡಕ್ಷನ್ ಟು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಪ್ರೊಸೆಸ್ಸಿನ 9ನೇ ಭಾಗದಲ್ಲಿದ್ದೇವೆ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮೇಜರ್ ಗ್ಲೋಬಲ್ ಸ್ಟಾಕ್ ಎಕ್ಸ್ಚೇಂಜ್, ಜಾಗತಿಕ ಸ್ಟಾಕ್ ಎಕ್ಸ್ಚೇಂಜ್ಗಳು, ಅತಿ ದೊಡ್ಡ ಜಾಗತಿಕವಾದಂಥ ಸ್ಟಾಕ್ ಎಕ್ಸ್ಚೇಂಜ್ಗಳು ಯಾವುದು ಮತ್ತು ಅದು ಭಾರತದ ಮೇಲೆ ಭಾರತದ ಸ್ಟಾಕ್ ಎಕ್ಸ್ಚೇಂಜ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಅನ್ನೋದನ್ನು ನೋಡೋಣ. ಸಂಕ್ಷಿಪ್ತವಾಗಿ ಇವತ್ತರ ಸಬ್ಜೆಕ್ಟ್ಸ್ ಯಾವುದು ಅಂತಾರೆ. ಮೊದಲನೇದಾಗಿ ಟೇಬಲ್ಸ್ ನೋಡ್ತಾ ಇದ್ದೀರಿ. ಯಾವುದು ಎಕ್ಸ್ಚೇಂಜ್ ಅಂತ, ಅದರ ಹೆಸರು ಯಾವುದು ಮತ್ತು ಯಾವ ದೇಶದಲ್ಲಿ ಅದು ಆಪರೇಟ್ ಮಾಡ್ತಾ ಇದೆ, ಅದರ ಇಂಡೆಕ್ಸ್ನ ಹೆಸರೇನು, ಅದು ಭಾರತೀಯ ಸಮಯದಲ್ಲಿ ಭಾರತದ ಯಾವ ಸಮಯದಲ್ಲಿ ಆ ದೇಶಗಳಲ್ಲಿ ಅದು ಓಪನ್ ಇರ್ತದೆ ಮತ್ತು ಅದರ ಇಂಡೆಕ್ಸ್ ನಂಬರ್ ಏನು ಅಂಥೇಳಿ. ಮುಖ್ಯವಾಗಿ ನಾವು 8ರಿಂದ 9 ಮೇಜರ್ 10 ಇದ್ದಾವೆ. ನಾನು ಬಹಳ ಪ್ರಾಮುಖ್ಯವಾದಂಥ ಒಂದು 8 ಅಥವಾ 9 ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಆನಂತರ ಅದು ಯಾವ ರೀತಿ ನಮ್ಮ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್ ಮೇಲೆ ಪರಿಣಾಮ ಬೀರ್ತದೆ ಅನ್ನೋದನ್ನು ನೋಡೋಣ ಸಂಕ್ಷಿಪ್ತವಾಗಿ. ವೆಲ್ಕಮ್ ಬ್ಯಾಕ್. ನೋಡಿ, ಜಾಗತಿಕವಾಗಿ ಹೆಚ್ಚು ಕಡಿಮೆ ಎಲ್ಲ ದೇಶಗಳಲ್ಲಿ ಶೇರು ಮಾರುಕಟ್ಟೆ ವ್ಯವಹಾರ ಇದೆ. ನನಗೆ ತಿಳಿದ ಮಟ್ಟಿಗೆ ಸುಮಾರು 146 ದೇಶಗಳಲ್ಲಿ ಇವತ್ತಿನವರೆಗಿನ ಲೆಕ್ಕಾಚಾರದಂತೆ ಸ್ಟಾಕ್ ಎಕ್ಸ್ಚೇಂಜ್ಗಳಿದ್ದಾವೆ. ಅಲ್ಲಿ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ಗಳು ನಡೀತಾ ಇರ್ತವೆ. ಪ್ರತಿಯೊಂದು ದೇಶದಲ್ಲಿ ಒಂದೊಂದು ಎಕ್ಸ್ಚೇಂಜ್ ಇರ್ತದೆ. ಕೆಲವೊಂದು ದೇಶದಲ್ಲಿ ಒಂದೇ ಒಂದು ಎಕ್ಸ್ಚೇಂಜ್ ಇರ್ತದೆ. ನಮ್ಮ ದೇಶದಲ್ಲಿ 2 ಸ್ಟಾಕ್ ಎಕ್ಸ್ಚೇಂಜ್ ಇದೆ. ಅಮೆರಿಕದಲ್ಲಿ 4ರಿಂದ 5 ಸ್ಟಾಕ್ ಎಕ್ಸ್ಚೇಂಜ್ ಇದೆ. ಹಾಗೆ ಉಳಿದಂಥ ದೇಶಗಳಲ್ಲಿ 1-2 ಮೇಜರ್ ಆದಂಥ ಸ್ಟಾಕ್ ಎಕ್ಸ್ಚೇಂಜ್ಗಳು ಇರ್ತವೆ. ಅಮೆರಿಕದ ನಮ್ಮ ಸ್ಟಾಕ್ ಮಾರ್ಕೆಟು ಅಥವಾ ಜಗತ್ತಿನ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳು ಸ್ವತಂತ್ರವಾಗಿ ಇರುವುದಿಲ್ಲ. ಅದರ ಮೇಲೆ ಬೇರೆ ಬೇರೆ ರಾಷ್ಟ್ರಗಳ ಪರಿಣಾಮ ಸಹ ಇರ್ತದೆ. ಹಾಗೂ ಒಂದು ದೇಶದ ಸ್ಟಾಕ್ ಮಾರ್ಕೆಟ್ ಕ್ಲೋಸ್ ಆದಾಗ ಇನ್ನೊಂದು ಸ್ಟಾಕ್ ಮಾರ್ಕೆಟ್ ಓಪನ್ ಆಗುತ್ತೆ. ಸೊ ಇದು ನಿರಂತರವಾಗಿ ಒಂದಿಲ್ಲ ಒಂದು ಕಡೆ ಸ್ಟಾಕ್ ಮಾರ್ಕೆಟ್ ಜಾಗತಿಕವಾಗಿ ವರ್ಕ್ ಮಾಡ್ತಾ ಇರ್ತದೆ. ಸೊ ಜಗತ್ತಿನ ದೊಡ್ಡ ಎಕ್ಸ್ಚೇಂಜ್ನಲ್ಲಿ ಹಾಗೂ ಅತ್ಯಂತ ಶ್ರೀಮಂತ ಎಕ್ಸ್ಚೇಂಜ್ನ ಹೆಸರು ಬಂದ್ಬಿಟ್ಟು ಡೌ ಜೋನ್ಸ್ ಇಂಡಸ್ಟ್ರಿಯಲ್ ಎವರೇಜ್ ಅಂತೇಳಿ, ಇದನ್ನ DJI ಇದರ ಇಂಡೆಕ್ಸ್ ಅಂತ ಹೇಳ್ತಾರೆ. ಇದು ಭಾರತೀಯ ವೇಳೆ 7 ಗಂಟೆ, ಸಾಯಂಕಾಲ 7 ಗಂಟೆಯಿಂದ ರಾತ್ರಿ 1:30 ಕೆಲಸ ಮಾಡ್ತಾ ಇರ್ತದೆ. ಇದರ ಇಂಡೆಕ್ಸ್ ನಿನ್ನೆಯವರೆಗಿನ ಇಂಡೆಕ್ಸ್ 40,608. ಇದು ಆ್ಯಕ್ಚುಲಿ ಈ ಟ್ಯಾರಿಫ್ ವಾರ್ ನಡೀತಾ ಇದೆ, ಇದು ನಿಮಗೆ ಗೊತ್ತಿರಬಹುದು. ನಾನು ಆಗಾಗ ಅದರ ಬಗ್ಗೆ ಮೆನ್ಷನ್ ಮಾಡ್ತಾ ಇರ್ತೇನೆ. ನಿನ್ನೆ US ಪ್ರೆಸಿಡೆಂಟ್ ಟ್ರಂಪ್ ಅವರು ಈ ಟ್ಯಾರಿಫ್ ವಾರ್ಗೆ 90 ದಿವಸಗಳ ಒಂದು ಬ್ರೇಕನ್ನು ಕೊಟ್ಟದಕ್ಕೆ ನಿನ್ನೆ ಹೆಚ್ಚು ಕಡಿಮೆ 3,000 ಪಾಯಿಂಟ್ಗಳ ಅಪ್ ಒಂದೇ ದಿವಸದಲ್ಲಿ ಆಗಿದೆ. ಬಹಳ ಗಣನೀಯವಾದಂಥ ಏರಿಕೆ. ಅಫ್ಕೋರ್ಸ್ ಇದೇ ರೀತಿ ಕಳೆದ 4-5 ದಿವಸಗಳಿಂದ ಮಾರ್ಕೆಟ್ ಇಳಿಕೆ ಆಗ್ತಾ ಇತ್ತು, ಈಗ ಏರಿಕೆ ಆಯಿತು. ಸಾಮಾನ್ಯವಾಗಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಳಿಕೆ ಮತ್ತು ಏರಿಕೆ ಆಗ್ತಾ ಇರಲಿಲ್ಲ. ಇದೊಂದು ವಿಶೇಷವಾದಂಥ ಸಂದರ್ಭವಾಗಿದ್ದಕ್ಕೆ ಹೀಗಾಗಿದೆ. ಎರಡನೇದು ಬಂದ್ಬಿಟ್ಟು ಡೌ ಫ್ಯೂಚರ್ ಡಿರೈವೇಟಿವ್ ಅಂತ. ಈ ಡಿರೈವೇಟಿವ್ನಲ್ಲಿ ಡಿರೈವೇಟಿವ್ ಮಾರ್ಕೆಟನ್ನು ಮಾತ್ರ ನಾವು ನೋಡ್ತೇವೆ, ಇಕ್ವಿಟಿ ಶೇರ್ಗಳು ಇರಲ್ಲ. ಸೊ ಇವು ಸಹ ಸೇಮ್ ಅವಧಿಗೆ ಓಪನ್ ಆಗಿರ್ತದೆ. ಇದರ ಇಂಡೆಕ್ಸ್ ಬಂದ್ಬಿಟ್ಟು ಡೌ ಫ್ಯೂಚರ್ ಅಂತ ಹೇಳಿ. ಇದು ಯಾವ ರೀತಿ ಇನ್ಫ್ಲುಯೆನ್ಸ್ ಮಾಡ್ತೇನೆ ಅನ್ನೋದನ್ನ ಆಮೇಲೆ ಹೇಳ್ತೇನೆ. ಆಮೇಲೆ ಮೂರನೇದು ಬಂದ್ಬಿಟ್ಟು ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ NYSE ನೈಸ್, ಇದು ಸಹ ಅಮೇರಿಕದ. ಇದರ ಇಂಡೆಕ್ಸ್ನ ಸ್ಟ್ಯಾಂಡರ್ಡ್ ಆ್ಯಂಡ್ ಪೂವರ್ ಅಂತ ಹೇಳ್ತಾರೆ, ಅಥವಾ S&P ಅಂತ ಹೇಳ್ತಾರೆ. ಇದು 500 ಬೆಸ್ಟ್ ಅಮೇರಿಕನ್ ಕಂಪನಿಗಳನ್ನು ಲೆಕ್ಕದಲ್ಲಿ ಇಟ್ಕೊಂಡು ಮಾಡ್ತಾರೆ. ಡೌ ಜೋನ್ಸ್ ಅಮೇರಿಕದ 30 ಕಂಪನಿಗಳನ್ನು ಲೆಕ್ಕಕ್ಕೆ ತಂದುಕೊಂಡು ಅದರ ವೇಟೆಡ್ ಅವರೇಜ್ ಮೇಲೆ ಮಾರ್ಕೆಟ್ ಕ್ಯಾಪಿಟಲೈಸ್ನ ವೇಟೆಡ್ ಅವರೇಜ್ ಪ್ರೈಸ್ ಮೇಲೆ ಅದರ ಇಂಡೆಕ್ಸನ್ನು ತೀರ್ಮಾನಿಸಲಾಗ್ತದೆ. 4ನೇದು ಬಂದ್ಬಿಟ್ಟು UKದು, ಯುನೈಟೆಡ್ ಕಿಂಗ್ಡಮ್ ಅಥವಾ ಬ್ರಿಟನ್ದು. ಅದರ ಹೆಸರು ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳಿ. ಅದರ ಇಂಡೆಕ್ಸ್ ಬಂದ್ಬಿಟ್ಟು FTSE 100. ಇದರ ಆಪರೇಟಿಂಗ್ ಟೈಮ್ ನಮ್ಮ ಭಾರತೀಯ ಸಮಯ ಮಧ್ಯಾಹ್ನ 1:30ರಿಂದ ರಾತ್ರಿ 10 ಗಂಟೆವರೆಗೆ. ಇದರ ಇಂಡೆಕ್ಸ್ ಈಗ 7,982 ಇದೆ. ಜಪಾನ್ದು ಸ್ಟಾಕ್ ಎಕ್ಸ್ಚೇಂಜ್ ಹೆಸರು ಟೋಕ್ಯೋ ಸ್ಟಾಕ್ ಎಕ್ಸ್ಚೇಂಜ್ ಅಂತೇಳಿ. ಇದರ ಇಂಡೆಕ್ಸು ನಿಕ್ಕಿ ಅಂಥೇಳಿ 225 ಕಂಪನಿಗಳ ಬೆಸ್ಟ್ ಕಂಪನಿಗಳನ್ನ ಆಧರಿಸಿಕೊಂಡಿರುತ್ತೆ. ಇದು ಭಾರತೀಯ ಕಾಲಮಾನ ಬೆಳಿಗ್ಗೆ 5:30ರಿಂದ 11:30 ಆಪರೇಷನ್ ಮಾಡ್ತಾ ಇರ್ತದೆ ಅಥವಾ ಕಾರ್ಯ ಮಾಡ್ತಾ ಇರ್ತದೆ. ಇದರ ಇಂಡೆಕ್ಸ್ 31,714. ಅನಂತರ ಚೈನಾದ ಸ್ಟಾಕ್ ಎಕ್ಸ್ಚೇಂಜ್, ಇದರ ಹೆಸರು ಶಾಂಘೈ ಸ್ಟಾಕ್ ಎಕ್ಸ್ಚೇಂಜ್ ಅಂತೇಳಿ. ಇದರ
ಇಂಡೆಕ್ಸಿನ ಹೆಸರು SSE ಕಂಪೋಸಿಟ್ ಅಂತ. ಇದು ಸಹ ಭಾರತೀಯ ವೇಳೆ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12:30 ತನಕ ಇರ್ತದೆ. ಇದರ ಇಂಡೆಕ್ಸ್ 3187. ಆಕ್ಚುಲಿ ಶಾಂಘೈ ಸ್ಟಾಕ್ ಎಕ್ಸ್ಚೇಂಜ್ ತೀರಾ ಇತ್ತೀಚಿನ ವರ್ಷಗಳಲ್ಲಿ ಪ್ರಾರಂಭವಾದಂಥ ಶೇರ್ ಮಾರ್ಕೆಟೇ. ಇದು ಕಮ್ಯುನಿಸ್ಟ್ ಕಂಟ್ರಿ ಆಗಿದ್ದಕ್ಕೆ ಮೊದಲು ಶೇರ್ ಮಾರ್ಕೆಟ್ ಆಗಲಿ ಗೂಗಲ್ ಆಗಲಿ ಅಲ್ಲಿ ಆಪರೇಟ್ ಮಾಡ್ತಾ ಇರಲಿಲ್ಲ. ಇದು ಕನಿಷ್ಠ 10ರಿಂದ 15 ವರ್ಷ ಅಥವಾ 20 ವರ್ಷ ಮ್ಯಾಕ್ಸಿಮಮ್ ಆಗಿರ್ಬೋದು. ಅದ್ರ ಬಗ್ಗೆ ದೀರ್ಘವಾಗಿ ನಾನು ಅಧ್ಯಯನ ಮಾಡಿಲ್ಲ, ಬಟ್ ಅದಂತೂ ಲೇಟೆಸ್ಟ್ ಆದಂಥದ್ದು. ಆಮೇಲೆ ಬಂದ್ಬಿಟ್ಟು SGX ನಿಫ್ಟಿ ಅಂತೇಳಿ ಸಿಂಗಾಪುರದು. ಇದು ನಿಫ್ಟಿ ಅಂತ ಇದೆ. ಇದು ಯಾಕಂತ ಹೇಳಿದ್ರೆ ಸಿಂಗಾಪುರ್ನಲ್ಲಿ ಇದು ಕೆಲಸ ಮಾಡ್ತಾ ಇದ್ರು. ಭಾರತೀಯ ಷೇರುಗಳನ್ನು ಇಲ್ಲಿ ಫ್ಯೂಚರ್ನಲ್ಲಿ ಆಮೇಲೆ ಆಪ್ಷನ್ನಲ್ಲಿ ಇಲ್ಲಿ ಟ್ರೇಡ್ ಮಾಡ್ಬೋದು. ಹಾಗಾಗಿ ಇದಕ್ಕೆ SGX ನಿಫ್ಟಿ ಅಂತ ಹೇಳ್ತಾರೆ. ಇದರ ಇಂಡೆಕ್ಸ್ ಬಂದ್ಬಿಟ್ಟು SGX ನಿಫ್ಟಿ ಅಂತೇಳಿ. ಇದು ಸಾಮಾನ್ಯವಾಗಿ ನಮ್ಮ ಭಾರತದ ನಿಫ್ಟಿಗಿಂತ ಸುಮಾರು ಒಂದು 50ರಿಂದ 60 ಪಾಯಿಂಟ್ ಯಾವಾಗಲೂ ಜಾಸ್ತಿ ಇರ್ತದೆ. ಇದರ ಆಪರೇಟಿಂಗ್ ಟೈಮ್ ಬೆಳಿಗ್ಗೆ 6:15 ಮಧ್ಯಾಹ್ನ 1:30 ತನಕ ಇರ್ತದೆ. ನೆಕ್ಸ್ಟ್ ಈಗ ನಾವು ಏನು ಮಾಡೋಣ, ಯಾವ ರೀತಿ ಇದು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತದೆ ಅಂತೇಳಿ ನಾನು ಈಗಾಗಲೇ ತಿಳಿಸಿದ ಹಾಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಇದೆ, ಅದರ ಹೆಸರು BSE. ಸೆನ್ಸೆಕ್ಸ್ ನಿನ್ನೆ 9ನೇ ತಾರೀಕಿಗೆ ಕ್ಲೋಸ್ ಆದಾಗ 73,847. ಬಹುಶಃ ಇವತ್ತು ರಜೆ ಇದೆ. ಇವತ್ತು ರೆಕಾರ್ಡ್ ಮಾಡುವಾಗ 10ನೇ ತಾರೀಕು ಏಪ್ರಿಲ್ ರಜೆ ಇದೆ. ಇವತ್ತು ಕನಿಷ್ಠ 1,500 ಪಾಯಿಂಟ್ ಅಪ್ ಹೋಗಿರ್ತದೆ. ಹಾಗೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಸಹ ಅಲ್ಲ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಕನಿಷ್ಠ ಒಂದು 2,500 ಹೋಗಿರ್ತದೆ. ನಮ್ಮ ನಿಫ್ಟಿ 50 ಕನಿಷ್ಠ 1,000 ಪಾಯಿಂಟ್ ಅಪ್ ಹೋಗಿರ್ತದೆ. ಸೊ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್ ಏನಂತ ಹೇಳಿದ್ರೆ ಅಮೆರಿಕದ ಡೌ ಜೋನ್ಸ್ ಮತ್ತು ನ್ಯಾಸ್ಡಾಕ್ ಇದರ ಪ್ರಭಾವ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಮೇಲೆ ಇರ್ತದೆ. ಈಗ ಒಂದು ವೇಳೆ ಡೌ ಜೋನ್ಸ್ ಇಂಡಸ್ಟ್ರಿಯಲ್ ಎವರೇಜ್ 80 ಪಾಯಿಂಟ್ಗಿಂತ ಜಾಸ್ತಿ ಆದರೆ ಸುಮಾರು 30ರಿಂದ 40% ಅಷ್ಟು ನಮ್ಮ ಭಾರತದ ನಿಫ್ಟಿ ಜಾಸ್ತಿ ಆಗುತ್ತೆ. ಅಂದರೆ 80 ಆದರೆ ಹೆಚ್ಚು ಕಡಿಮೆ 30ರಿಂದ ಒಂದು 25ರಿಂದ 30 ಪಾಯಿಂಟ್ 40 ಪಾಯಿಂಟ್ ಜಾಸ್ತಿ ಆಗುತ್ತೆ. ಆದರೆ 80ಕ್ಕಿಂತ ಕಡಿಮೆ ಆದರೆ ಅಂತ ಏನು ಬಹಳ ಮೇಜರ್ ಚೇಂಜಸ್ ಇರ್ತದೆ. ಹೇಗೆ ನಿನ್ನೆ ನಂಬರ್ ಎಂಡ್ ಆಗಿತ್ತು ಅಥವಾ ಇಂಡೆಕ್ಸ್ ಎಂಡ್ ಆಗಿತ್ತು, ಅದರ ಮುಂದುವರಿಕೆ ಆಗ್ತದೆ. SGX ಅನ್ನುವಂಥದ್ದು ಇದೆಯಲ್ಲ, ಅದು ಸಿಂಗಾಪುರ್ ಸ್ಟಾಕ್ ಎಕ್ಸ್ಚೇಂಜ್. ಅದು ಭಾರತೀಯ ಕಾಲಮಾನ ಬೆಳಿಗ್ಗೆ 6:45 ಓಪನ್ ಆಗುತ್ತೆ. ಸೊ ಇಂಡಿಯಾದಲ್ಲಿ ಯಾವ ರೀತಿ ಮಾರ್ಕೆಟ್ ಓಪನ್ ಆಗುತ್ತೆ ಅನ್ನೋದರ ಒಂದು ಇಂಡಿಕೇಶನ್ ಬಹಳ ಬೇಗ ನಮಗೆ ಸಿಗುತ್ತೆ. ಅದು ಯಾಕಂದ್ರೆ ಅದು ಬೆಳಿಗ್ಗೆ 6:45 ಪ್ರಾರಂಭ ಆಗುತ್ತೆ. ನಮ್ಮ ಮಾರ್ಕೆಟ್ ಇಲ್ಲಿ 9:15 ಸ್ಟಾರ್ಟ್ ಆಗ್ತದೆ. ಸೊ ನಮಗೊಂದು ಐಡಿಯಾ ಸಿಗ್ತದೆ ಯಾವ ರೀತಿ ಇವತ್ತಿನ ಅದು. ಅಫ್ಕೋರ್ಸ್ ಎಲ್ಲವೂ ಡೌ ಜೋನ್ಸ್ ಇಂಡೆಕ್ಸ್ ಮೇಲೆ ಆಮೇಲೆ ಡೌ ಜೋನ್ಸ್ ಫ್ಯೂಚರ್ ಮೇಲೆ ನಿರ್ಧಾರಿತವಾಗಿರ್ತದೆ. ನಾನು ಇನ್ನೊಂದು ಸ್ಟಾಕ್ ಎಕ್ಸ್ಚೇಂಜಿನ ಬಗ್ಗೆ ನಿಮಗೆ ಹೇಳಲಿಲ್ಲ. ಅದೇನಂತ ಹೇಳಿದ್ರೆ ಡ್ಯಾಕ್ಸ್ ಅಂತೇಳಿ ಜರ್ಮನ್ ಸ್ಟಾಕ್ ಎಕ್ಸ್ಚೇಂಜು. ಇದು ಮಧ್ಯಾಹ್ನ 12:30ರಿಂದ ರಾತ್ರಿ 2:30ವರೆಗೆ ಭಾರತೀಯ ಕಾಲಮಾನದಲ್ಲಿ ಆಪರೇಟ್ ಆಗ್ತಾ ಇರ್ತದೆ. ಅದರ ಇಂಡೆಕ್ಸ್ ಬಂದ್ಬಿಟ್ಟು 17,500 ಪಾಯಿಂಟ್ಗಳು ಇದ್ದಾವೆ. ಸೊ ಈ ರೀತಿಯಾಗಿ ನಾವು ಈ ಜಾಗತಿಕ ಸ್ಟಾಕ್ ಮಾರ್ಕೆಟ್ನ ಅಧ್ಯಯನ ಮಾಡಿದ್ವಿ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಂತ ಹೇಳಿದ್ರೆ ನಿರಂತರವಾಗಿ ಜಾಗತಿಕ ಮಟ್ಟದಲ್ಲಿ ಒಂದಿಲ್ಲ ಒಂದು ಶೇರ್ ಮಾರ್ಕೆಟ್ ಕ್ಲೋಸ್ ಆದಾಗ ಇನ್ನೊಂದು ಮಾರ್ಕೆಟ್ ಓಪನ್ ಆಗ್ತಾ ಇರ್ತದೆ. ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಮೇಲೆ ಪ್ರಭಾವ ಬೀರುವಂಥದ್ದು ಎರಡಿದೆ. ಒಂದು ಡೌ ಜೋನ್ಸ್, ಅದು ರಾತ್ರಿ 1:15 ಕ್ಲೋಸ್ ಆಗಿರ್ತದೆ, ಬೆಳಿಗ್ಗೆ 9:15 ಇಂಡಿಯಾದಲ್ಲಿ ಓಪನ್ ಆದಾಗ ಅದರ ಇನ್ಫ್ಲೂಯೆನ್ಸ್ ಇರ್ತದೆ. ಆಮೇಲೆ ಬೆಳಿಗ್ಗೆ ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ 9:15 ಇಲ್ಲಿ ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟ್ ಆಗಿ ಒಂದು ರೀತಿಯಲ್ಲಿ ಹೇಳ್ತಾ ಹೋದ್ರೆ ಒಂದು ವೇಳೆ ಜಾಗತಿಕವಾಗಿ ಬಹಳ ಏನಾದರೂ ಬದಲಾವಣೆ ಆದರೆ ಜರ್ಮನಿ ಡ್ಯಾಕ್ಸ್ 12:00 ಓಪನ್ ಆಗುತ್ತೆ. 12:00 ಓಪನ್ ಆದಾಗ ಏನಾದರೂ ಭಯಂಕರ ಬದಲಾವಣೆ ಇದ್ರೆ ಜರ್ಮನಿಯಲ್ಲಿ ಆದಂಥ ಬದಲಾವಣೆಗಳ ಇನ್ಫ್ಲೂಯೆನ್ಸು ನಮ್ಮ ಭಾರತೀಯ ಸ್ಟಾಕ್ನಲ್ಲೂ ಸ್ಟಾಕ್ ಮಾರ್ಕೆಟ್ ಮೇಲೂ ಆಗುತ್ತೆ. ಸೊ ಇವಿಷ್ಟು ನಮ್ಮ ಇವತ್ತಿನ ಅಧ್ಯಯನದ ವಿಷಯ. 9ನೇ ಭಾಗ ಇವತ್ತು ಮುಗಿತಾ ಇದೆ. ಈ ಭಾಗವನ್ನು ನೀವು ಒಂದೆರಡು ಸಲ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಪಾಸ್ ಮಾಡಿ ನೋಡ್ಬೋದು, ಬರ್ಕೊಳ್ಬೇಕು. ಇದನ್ನ ತೀರಾ ಆಸಕ್ತಿ ಇರುವಂಥ ನಾವು ಒಂದೊಂದು ಸಲ ವಿನಂತಿ ಮಾಡ್ತೇನೆ,
ವಿಶೇಷವಾಗಿ ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು, MBA ಕಲಿಸುವಂಥ, BBA ಅಥವಾ BCom ಕಲಿಸುವಂಥ ಅಧ್ಯಾಪಕರು, ಆಮೇಲೆ ಆಸಕ್ತಿ ಇರುವಂಥ ಎಲ್ಲರೂ ಇವುಗಳನ್ನು ಬರಿಬೇಕು, ಆಮೇಲೆ ಅಧ್ಯಯನ ಮಾಡಬೇಕು. ಸೊ ಥ್ಯಾಂಕ್ ಯು ವೆರಿ ಮಚ್. ಇದು ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ವಂಡರ್ಫುಲ್ ಡೇ.